ಕ್ಯಾಪ್ಟನ್ ಗಿಲ್ ಅವರ ಅತ್ಯಮೋಘ ಶತಕ, ಜಯಸ್ವಾಲ್ ಅವರ ಜಸ್ಟ್ ಮಿಸ್ 100. ಹಾಗೆಯೇ ನಮ್ಮ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಉಪಯುಕ್ತ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಇಂದಾಗಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಡೇ 1 60% ಭಾರತದ ಪಾಲಾಗಿದೆ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಜ್ ಬ್ಯಾಸ್ಟನ್ನಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇವತ್ತಿನಿಂದ ನಡೆಯಿತು. ಕ್ಯಾಪ್ಟನ್ ಗಿಲ್ ಅವರ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ 100. ಇವರು ಕ್ಯಾಪ್ಟನ್ ಆದದ್ದು ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸಹ 100 ಹೊಡೆದ್ರು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸಹ ಫಸ್ಟ್ ಇನ್ನಿಂಗ್ಸಲ್ಲಿ. ಈಗ ಡೇ 1ನಲ್ಲಿಯೇ ನಾಟ್ ಔಟ್ 100 ಹೊಡೆದಿದ್ದಾರೆ. ಜಯಸ್ವಾಲ್ ಅವರು ವೆಲ್ ಡಿಸರ್ವ್, ಅಂದರೆ ಆ ಒಂದು 100 ಡಿಸರ್ವ್ ಮಾಡ್ತಾಯಿದ್ರು. 87 ರನ್ ಆದಮೇಲೆ ಎಂತ ಅನಿಸುತ್ತೆ ಏನೋ ಔಟ್ ಆದರು. ಆ್ಯಂಡ್ ನಮ್ಮ ಜಡೇಜಾ ಅವರ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಇವತ್ತು ಸಿಕ್ಕಿದ್ರಿಂದಾಗಿ ಮುರಿಯದ ಒಂದು 6ನೇ ವಿಕೆಟಿಗೆ ನಿಯರ್ಲಿ 98 ಅಥವಾ 100 ಮೇಲೆ ಪಾರ್ಟ್ನರ್ಶಿಪ್ ಆಗಿದೆ. ಆ್ಯಂಡ್ ಅದು ಕಂಟಿನ್ಯೂ ಆಗಲಿ. 310 ರನ್ನಿಗೆ ಕೇವಲ 5 ವಿಕೆಟ್, ಕೇವಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, 5 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿದ್ದಾರೆ. ಸೊ ಡೇ 1 ಇಂಗ್ಲೆಂಡ್ ಕೂಡ ಖುಷಿಯಾಗಿರ್ತಾರಪ್ಪ, ನಾವು ಸೂಪರ್ ಬಾಲ್ ಹಾಕಿದ್ದೇವೆ ಹಾಗೆ ಹೀಗೆ ಅಂತ. ಆನ್ ದಿ ಅದರ್ ಹ್ಯಾಂಡ್ ಭಾರತ ಕೂಡ ಇಲ್ಲ ಮಾರ್ರೆ, ಡೇ ಪೂರ್ತಿ ನೋಡಿದ ಮೇಲೆ ಓಕೆ ಒಂದು 60% ಆದರೂ ನಮಗೆ ನೀವು ಕೊಡಬೇಕು ಅಂತ. ಸೊ ಡೇ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಹೇಳಿದರೆ ತಪ್ಪಾಗೋದಿಲ್ಲ, ಬಟ್ ಕಂಪ್ಲೀಟ್ಲಿ ಇಂಡಿಯಾ ಅಂತ ಸಹ ಹೇಳಲಿಕ್ಕಾಗೋದಿಲ್ಲ. ಆ ಕಡೆಯಿಂದ ಸಹ ಹೋರಾಟ ಇತ್ತು ಇವತ್ತು. ನೋಡಿ, ಲಾಸ್ಟ್ ಒಂದು ಟೆಸ್ಟ್ ಮ್ಯಾಚಲ್ಲಿ 100 ಎಲ್ಲ ದಾಖಲಿಸಿದ್ದಂತಹ ನಮ್ಮ ಲಾಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ಹೊಡೆದಿದ್ದಂತಹ ನಮ್ಮ KL ರಾಹುಲ್ ಅವರು ಇವತ್ತು ಅವರ ಆಟ ನಡೆಯಲಿಲ್ಲ. ಸಿಂಗಲ್ ಡಿಜಿಟಿಗೆ ಔಟ್ ಆದರು. 2 ರನ್ 26 ಬಾಲ್ ತೆಗೆದುಕೊಂಡ್ರು. ಯಾಕಂತಂದರೆ ವೋಕ್ಸ್ ಅವರು ಸಿಕ್ಕಾಪಟ್ಟೆ ಸೂಪರಾಗಿ ಬಾಲ್ ಆಗ್ತಾಯಿದ್ರು. ಫಸ್ಟ್ 5 ಓವರಲ್ಲಿ 4 ಓವರ್ ಮೇಡನ್ ಮಾಡಿ ಹಾಕಿದ್ರು ವೋಕ್ಸ್ ಅವರು. ಭಯಂಕರ ಲೈನ್ ಆ್ಯಂಡ್ ಲೆಂತ್ ಎಲ್ಲ ಭಾರಿ ಚೆಂದ ಇತ್ತು. ಸೊ ಅವರ ಬೌಲಿಂಗಲ್ಲಿಗೆ ಡಿಫೆಂಡ್ ಮಾಡಲಿಕ್ಕೆ ಹೋಗಿ ಅದು ಕರೆಕ್ಟ್ ಡಿಫೆಂಡ್ ಆಗದೆ ಅದು ಬ್ಯಾಟಿಗೆ ತಾಗಿ ಆಫ್ ಸ್ಟಂಪ್ಗೆಲ್ಲ ತಾಗಿತ್ತು, ಬೋಲ್ಡ್ ಆದರು. ಅದಾದಮೇಲೆ 1 ಡೌನ್ ಬಡ್ತಿ ಪಡೆದು ಬಂದಂತಹ ಆಟಗಾರ ಕರುಣ್ ನಾಯರ್. ಯಾಕಂದರೆ ಇವತ್ತು ಪ್ಲೇಯಿಂಗ್ 11ನಲ್ಲಿ ಭಾರಿ ಬದಲಾವಣೆಯನ್ನು ಮಾಡಿಕೊಂಡಿದ್ರು. ಬುಮ್ರಾ ಅವರಿಲ್ಲ. ಸೊ ಬುಮ್ರಾ ಅವರನ್ನು ರಿಪ್ಲೇಸ್ ಮಾಡಿದಂತಹ ಆಟಗಾರ ಆಕಾಶ್ ದೀಪ್ ಅವರು ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವ್ರನ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆಯೇ ಏನು ಸುಂದರ್ ಅವ್ರನ್ನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಸಾಯಿ ಸುದರ್ಶನ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ ಪ್ಲೇಯಿಂಗ್ 11ನಿಂದ. ಸೊ ಕರುಣ್ ನಾಯರ್ ಅವ್ರನ್ನ 1 ಡೌನಲ್ಲಿ ಆಡಿಸಿ ಶಾರ್ದೂಲ್ ಠಾಕೂರ್ ಅವರ ಬದಲು ನಿತೀಶ್ ರೆಡ್ಡಿ ಅವ್ರನ್ನ ಕರೆತಂದಿದ್ರು. ಬಟ್ ನಿತೀಶ್ ರೆಡ್ಡಿ ಅವರು ಕೂಡ ಸಹ ಶಾರ್ದೂಲ್ ಠಾಕೂರ್ ಅವ್ರ ಥರವೇ ಬ್ಯಾಟಿಂಗ್ ಮಾಡಿದರು, ಅದು ಮತ್ತೆ ಮಾತಾಡ್ತೇನೆ. ಹಾಗೆ ಇನ್ನೊಂದು ಬ್ಯಾಟಿಂಗ್ ಡೆಪ್ತ್ ಜಾಸ್ತಿ ಮಾಡಲಿಕ್ಕೋಸ್ಕರ ಸುಂದರ್ ಅವರು ನಮ್ಮ ತಂಡದಲ್ಲಿ ಇದ್ದಾರೆ. ಒಟ್ಟು 3 ಆಲ್ರೌಂಡರ್ಸನ್ನು ನಾವು ಹಾಕ್ಕೊಂಡಿದ್ದೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೂಪರ್, ಎಂತ ಮಾಡಲಿಕ್ಕೆ ಆಗೋದು, ಅದ್ರ ಬಗ್ಗೆ ಜಾಸ್ತಿ ಟೀಕಾ ಪ್ರಹಾರ ಎಲ್ಲ ಮಾಡಬಾರ್ದು. 1 ಡೌನಲ್ಲಿ ಬಂದಂಥ ಆಟಗಾರ ಏನು ಕರುಣ್ ನಾಯರ್ ಅವರು, ನಾನು ಹೇಳ್ತಿದ್ದಲ್ಲ ಇದು ಲಾಸ್ಟ್ ಟೆಸ್ಟ್ ಮ್ಯಾಚ್ ಆಗ್ಬೋದು ಅವ್ರದ್ದು ಕರಿಯರ್ ಇದು. ಇವತ್ತು ಈ ಟೆಸ್ಟ್ ಮ್ಯಾಚಲ್ಲಿ ಸಹ ಚೆಂದ ಮಾಡಿ ಆಡಿದ್ದು, ತೆಗೆದು ಬಿಸಾಡ್ತಾರೆ ಅಂತ ಚೆಂದ ಮಾಡಿ ಆಡಿದರು. 31 ರನ್ ಹೊಡೆದ್ರು. ಅವರ ಸೆಕೆಂಡ್ ಹೈಯೆಸ್ಟ್ ಸ್ಕೋರನ್ನು 303 ನಾಟ್ ಔಟ್ ಹೊಡೆದ ಮೇಲೆ ಅವರ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ 26 ರನ್ ಇದ್ದದಾಗಿತ್ತು. ಬಟ್ ಅದನ್ನೀಗ ಮುರಿದಾಕಿದ್ರು. 31 ರನ್ ಲೀಲಾಜಾಲವಾಗಿ ಆಟ ಆಡ್ತಿದ್ದಂಥ ಆಟಗಾರ ಇವತ್ತು ಕರುಣ್ ನಾಯರ್ ಅವರು. ಆ್ಯಂಡ್ ಲಕ್ ಕೂಡ ಇತ್ತು. ಲಕ್ ಯಾವ ಥರ ಅಂತಂದರೆ ಅವ್ರಿಗೆ ಈ ಹಾಫ್ ವಾಲಿ ಅಂತ ಏನು ಹೇಳ್ತಾರೆ ಆ ಥರದ ಬಾಲ್ಗಳು ಜಾಸ್ತಿ ಸಿಕ್ಕಿತ್ತು. ಒಂದು ಫಸ್ಟ್ 3 ಬೌಂಡ್ರಿ ಆ ಥರವೇ ಬಂತು. 31 ರನ್ನಲ್ಲಿದ್ದಾಗ ಒಂದು ಅದ್ಭುತವಾದಂಥ ಬೌನ್ಸರ್, ಅದು ಪಿಚ್ಚಾಗಿ ಪಟಾರಂದ ಮೇಲೆ ಬಂತು. ಅವ್ರಿಗೆ ಪಾಪ ಇದು ಮಾಡಲಿಕ್ಕೆ ಜಡ್ಜ್ ಮಾಡಲಿಕ್ಕಾಗಲಿಲ್ಲ, ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ನಮ್ಮ ಏನು ಈ 2 ಡೌನ್ ನಂಬರ್ 4 ಬರುವಂಥ ಆಟಗಾರ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು. ಏನು ಮಾರ ಫಾಲ್ಸ್ ಶಾಟ್ಸೇ ಇಲ್ಲ. ಈಗ ಫಸ್ಟ್ ಟೆಸ್ಟ್ ಮ್ಯಾಚ್ ಇದು ಅವರ 100 ಆಗಿರ್ಬೋದು, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇದು ಅವರ 100 ಆಗಿರ್ಬೋದು. ಆ ಫಾಲ್ಸ್ ಸ್ಟ್ರೋಕ್ ಅಂತಲೇ ಹೇಳ್ತಾರಲ್ಲ, ಅದು ಎಲ್ಲ ಪ್ಲೇಯರ್ಸ್ಗಿಂತ ಸಹ ಭಾರಿ ಕಡಿಮೆ. ಅಂದರೆ ಅಷ್ಟು ಟೆಕ್ನಿಕಲಿ ಪರ್ಫೆಕ್ಟಾಗಿ ಟೈಮಿಂಗ್ ಅದು ಇದು ಎಲ್ಲ ಫಾಲ್ ಸ್ಟ್ರೋಕ್ ಎಲ್ಲ ಇಲ್ಲದೆ ಆಡ್ತಾ ಇರುವಂಥ ಆಟಗಾರ ಗಿಲ್. ಯಾರ ಒಂದು ಕೆಟ್ಟ ದೃಷ್ಟಿ ಸಹ ಬೀಳದಿರಲಿ ಮಾರೆ. ಆನ್ ದಿ ಅದರ್ ಹ್ಯಾಂಡ್ ಜಯಸ್ವಾಲ್ ಅಣ್ಣ ಫಸ್ಟಿಗೆ ನಿಧಾನವಾಗಿ ಆಟ ಆಡಿದಂಥ ಆಟಗಾರ ಜಯಸ್ವಾಲ್. ಅದಾದಮೇಲೆ ಡಬ 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 ಅಂತ ಹೊಡಿತಾ ಹೋದರು. ಬಟ್ ಅವರ ಫಾಲ್ ಸ್ಟ್ರೋಕ್ ಕೂಡ ಅಷ್ಟೇ ಐತಿ. ಅವ್ರು ಕಟ್ ಮಾಡಲಿಕ್ಕೆ ಭಾರಿ ಟ್ರೈ ಮಾಡ್ತಿದ್ರು. ಕೆಲವೊಂದು ಶಾಟ್ ಹೋಗ್ತಾ ಇತ್ತು, 4 ಆಗಿ ಹೋಗ್ತಾ ಇತ್ತು. ಬಟ್ 87 ರನ್ನಲ್ಲಿ ಇದ್ದಾಗ ಅದು ಶಾಟ್ ನೋಡಿ ನನಗೆ ಬೇಸರ ಆಯಿತು. ಯಾಕಪ್ಪ ನೀವೇ ವಿಕೆಟ್ ಕೊಟ್ಟಾಗಿತ್ತಲ್ಲ ಅಂತ. ಇದು ಸ್ಟೋಕ್ಸ್ ಅವರ ಬೌಲಿಂಗಲ್ಲಿ ಕಟ್ಟು ಹೊಡಿಲಿಕ್ಕೆ ಹೋಗಿ ಅದು ತುಂಬ ಸಿಕ್ಕಾಪಟ್ಟೆ ಲೂಸ್ ಶಾಟ್ ಅಂತ ಅನಿಸಿತ್ತು ನನಗೆ. ಅದು ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಆಯಿತು. ಅದಾದಮೇಲೆ ಪಂತ್ ಅವರು ಬಂದರು. ಪಂತ್ ಅವ್ರದ್ದು ಆಟ ನಿಮಗೆ ಗೊತ್ತುಂಟು. ಅವರು 6 ಹೊಡೆ ತಾಣ ಫಿಯರ್ಲೆಸ್ ಹಾಗೆ ಅಂತ ಅನಿಸ್ತದೆ. ಅವ್ರು ಔಟ್ ಆಗುವಾಗ ಗವಾಸ್ಕರ್ ಅವ್ರದ್ದು ನೆನಪಾಗ್ತದೆ. ಸ್ಟೂಪಿಡ್ ಅಂತ ಹೇಳ್ತಾರಲ್ಲ ಹಾಗೆ. ಯಾಕೆ ಬೇಕಿತ್ತಲ್ಲ ನಿಮಗೆ 6 ಹೊಡಿಲೇಬೇಕು ಅಂತಿದ್ರೆ
ಯಾವ ಒಂದು ಫೀಲ್ಡ್ ಪ್ಲೇಸ್ಮೆಂಟಲ್ಲಿ ಅಲ್ಲಿ ಫೀಲ್ಡರ್ ಇಲ್ಲ ಬೌಂಡ್ರಿ ಲೈನಲ್ಲಿ, ಆ ಕಡೆಗೆ 6 ಹೊಡಿಬೋದಲ್ಲ ಅಂತ ಒಂದು ಬಾಯಿ ತುತ್ತಿಗೆ ಬರ್ತದೆ. ಹಾಗೆ ಆಯಿತು ಬಶೀರ್ ಅವರ ಬೌಲಿಂಗಲ್ಲಿ. ಅದು ಟೂ ಫುಲ್ಲರ್ ಲೆಂತ್ ಡೆಲಿವರಿ, ನಿಮಗೆ ಅದು 6 ಹೊಡಿಲಿಕ್ಕೆ ಅಷ್ಟು ರೂಮ್ ಇಲ್ಲ ಅಲ್ಲಿ. ಆಲ್ಮೋಸ್ಟ್ ಲೈಕ್ ಯಾರ್ಕರ್ ಕೈಂಡ್ ಆಫ್ ಡೆಲಿವರಿಗೆ ಮತ್ತೆ 6 ಹೊಡಲಿಕ್ಕೆ ಹೋಗಿ ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ಪಂತ್ ಅವರು. 25 ರನ್ ಅವ್ರು ಹೊಡೆದದ್ದು. ಅದಾದಮೇಲೆ ನೀನು ನಿತೀಶ್ ರೆಡ್ಡಿ ಅವರು ಬಂದರು, ಶಾರ್ದೂಲ್ ಠಾಕೂರ್ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ಜಡೇಜಾ ಅವರ ಮೊದಲೇ ಕಳಿಸಿದರು. ಅಣ್ಣ ಬಾಲ್ ಪಿಚ್ ಇದು ಓಕ್ಸ್ ಅವರ ಬೌಲಿಂಗು ಪಿಚ್ ಆಯಿತು, ಸ್ಟ್ರೈಟ್ ಹೋಗ್ತದೆ ಅಂತ ಅಂದ್ಕೊಂಡ್ರ ಅಂತ, ಇಂಡಿಯಾದಲ್ಲಿ ಆಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಏನು ಅದು ಸ್ವಿಂಗ್ ಎಲ್ಲ ಆಗೋದಿಲ್ಲ, ಒಳಗಡೆ ಬರೋದಿಲ್ಲಪ್ಪ ಬಾಲು ಅಂತ ಕೈ ಹೀಗೆ ಎತ್ತಿದ್ರು, ಬಾಲ್ ದಡಾರ್ ಅಂತ ಬಂದು ಆಫ್ ಸ್ಟಂಪ್ಗೆ ತಾಗಿತ್ತು. ಶಾರ್ದೂಲ್ ಠಾಕೂರ್ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು, ಓಹೋ ಈಗ ನನ್ನನ್ನು ನೀವು ಬೌಲಿಂಗ್ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡಿದ್ರಿ, ನಾನು ಬೌಲಿಂಗ್ ಸಹ ಒಳ್ಳೆ ಹಾಕೋದಿಲ್ಲ, ಬ್ಯಾಟಿಂಗ್ ಸಹ ಒಳ್ಳೆ ಮಾಡೋದಿಲ್ಲ ಅಂತ ನನ್ನನ್ನು ತೆಗೆದು ನಿತೀಶ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದ್ರಿ. ಅವರು ಬ್ಯಾಟಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಎಂತ ಮಾಡಿದರು, ಒಂದೇ ರನ್ ಹೊಡೆದದು ಅಂತ ಮನಸ್ಸಲ್ಲಿ ಅಂದ್ಕೊಳ್ಬೋದು. ಆಬ್ವಿಯಸ್ಲಿ ಹೇಳಲಿಕ್ಕೆ ಅಂತ ಆಗೋದಿಲ್ಲ, ಓಪನ್ಲಿ ಮನಸ್ಸಲ್ಲಿ ಅಂತ ಅಂದ್ಕೊಂಡಿರ್ತಾರೆ, ಅವರ ಕಾಂಟ್ರಿಬ್ಯೂಷನ್ಸ್ ಏನು ಇಲ್ವಲ್ಲ ಅಂತ. ಆ್ಯಂಡ್ ಆಸ್ಟ್ರೇಲಿಯಾ ಸೀರೀಸಲ್ಲಿ 100 ಹೊಡೆದ ಮೇಲೆ ನಿತೀಶ್ ರೆಡ್ಡಿ ಅವರ ಬ್ಯಾಟಿಂಗಿಂದ ರನ್ನೇ ಬರಲಿಲ್ಲ. 1-0-4-1, ಸೊ ಕಂಟಿನ್ಯೂಸ್ 4 ಸಿಂಗಲ್ ಡಿಜಿಟ್ ಹೊಡೆದಿದ್ದಾರೆ ನಿತೀಶ್ ರೆಡ್ಡಿ ಅವರು. ಆಬ್ವಿಯಸ್ಲಿ ಅವರು ಕೂಡ ಸೆಕೆಂಡ್ ಇನ್ನಿಂಗ್ಸಿಗೆ ಮತ್ತೆ ಪುನಃ ಬ್ಯಾಟಿಂಗ್ ಬರುವಾಗ ಭಾರಿ ಪ್ರೆಷರಲ್ಲಿ ಇರ್ತಾರೆ. ಇನ್ನೇನು ಮತ್ತೊಂದು ಮಿನಿ ಕೊಲ್ಯಾಪ್ಸ್ ಆಗ್ತದೆ, ಯಾಕಂದರೆ ಫಸ್ಟ್ ಟೆಸ್ಟಲ್ಲಿ ಸೋಲಿಕ್ಕೆ ಕಾರಣ ಮೇಜರ್ ರೀಸನ್ನೇ ಅದು ಬ್ಯಾಟಿಂಗ್ ಕೊಲ್ಯಾಪ್ಸ್. ಫಸ್ಟ್ ಇನ್ನಿಂಗ್ಸಲ್ಲಿ 41 ರನ್ನಿಗೆ 7 ವಿಕೆಟ್ ಕಳೆದುಕೊಂಡದ್ದು, ಸೆಕೆಂಡ್ ಇನ್ನಿಂಗ್ಸಲ್ಲಿ 33 ರನ್ನಿಗೆ 6 ವಿಕೆಟ್ ಕಳೆದುಕೊಂಡದ್ದು. ಈ ಥರದ ಶೋಚನೀಯ ಪರಿಸ್ಥಿತಿ ಮತ್ತೆ ಪುನಃ ಬರ್ತದ ಅಂತ ಆಯ್ತು. ಯಾಕಂತಂದರೆ ಪಂತ್ ಅವರು ಔಟ್ ಆದರು, ಮತ್ತು ಪಠಾರ್ ಅಂತ ನಿತೀಶ್ ರೆಡ್ಡಿ ಔಟ್ ಆಗಿ 5 ವಿಕೆಟ್ ಹೋದ್ಮೇಲೆ ಇದು ಹೋದ ಪುಟ್ಟ ಬಂದ ಪುಟ್ಟ ಆಗ್ತದೆ ಅಂತ ಮತ್ತೆ ಪುನಃ ನಾವು ಆ ಥರ ಅಂದ್ಕೊಂಡ್ವಿ, ಇದು ಇನ್ನು ಮತ್ತೆ ಪುನಃ ಕೊಲ್ಯಾಪ್ಸ್ ಆಗ್ತದೋ ಏನೋ ಅಂತ. ಬಟ್ ಈ ಸೇನಾ ಕಂಟ್ರೀಸಲ್ಲಿ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಸೇನಾ ಕಂಟ್ರೀಸಲ್ಲಿ ನಾನು ಇದು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ, ನನಗೆ ಸ್ವಲ್ಪ ರವೀಂದ್ರ ಜಡೇಜಾ ಅವ್ರನ್ನ ನಾನು ಮೋರ್ ಆಫ್ ಬ್ಯಾಟ್ಸ್ಮನ್ ಥರನೇ ನೋಡ್ತೇನೆ. ಯಾಕೆಂತಂದರೆ ಅವ್ರದ್ದು ಬೌಲಿಂಗಿಂದ ಅಂಥ ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ, ಬಟ್ ಬ್ಯಾಟಿಂಗ್ ನಾನು ಬ್ಯಾಟ್ಸ್ಮನ್ ಆಗಿ ನೋಡ್ತೇನೆ ಅಂತ. ಕರೆಕ್ಟ್ ಟೈಮ್ಗೆ ಗಿಲ್ ಅವರಿಗೆ ಕರೆಕ್ಟ್ ಸಾಥ್ ಕೊಟ್ಟರು. ನಾಟ್ ಔಟ್ 41 ರನ್ ಹೊಡೆದು 5 ಬೌಂಡ್ರಿ ಹೊಡೆದಿದ್ದಾರೆ. ಆ್ಯಂಡ್ ಗಿಲ್ ಏನು ಮಾರ ಆ ಶಾರ್ಟ್ ಆರ್ಮ್ ಜಾಬ್ ಏನಿದೆ, ನನ್ನ ಪ್ರಕಾರ ಆ ಶಾರ್ಟ್ಸ್ ಆ ಥರದ್ದು ಅದು ಒಂದು ಸ್ವಲ್ಪ ವಿಚಿತ್ರ. ವರ್ಲ್ಡ್ ಕ್ರಿಕೆಟಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಇಷ್ಟು ಲೀಲಾಜಾಲವಾಗಿ ಹೊಡಿತಾರೆ ಶಾರ್ಟ್ ಆರ್ಮ್ ಜಾಬ್. ಅದು ಆ ಶಾರ್ಟ್ ಯಾರಾದರೂ ಹೊಡಿತಾರೆ ಅಂತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಚೆಂದ ಆಡಿದ್ದಾರೆ. ಆ್ಯಂಡ್ ನಾಳೆ ಇವರದ್ದು ಏನು ಈ ಪಾರ್ಟ್ನರ್ಶಿಪ್ ಇನ್ನೂ ಸಹ ಬೆಳಿಬೇಕು. ಸುಂದರ್ ಅವರು ಸುಂದರವಾದ ಇನ್ನಿಂಗ್ಸ್ ಆಡಬೇಕು. ಹಾಗೆ ಏನಾಗ್ತದೆ, ಅಟ್ಲೀಸ್ಟ್ ಒಂದು 450 ಹೊಡಲಿಕ್ಕೆ ಟ್ರೈ ಮಾಡಿದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಒಂದು ಸ್ವಲ್ಪ ಓಕೆ. ಬೌಲರ್ಸಿಗೆ ಹೇಳ್ಬೋದು, ಅಣ್ಣ ನಾವು ಬ್ಯಾಟ್ಸ್ಮನ್ ನಮ್ಮ ಕೆಲಸ ಮಾಡಿದ್ದೇವೆ, ದಯವಿಟ್ಟು ಈಗ ನೀವು ಪಠಾರ್ ಅಂತ 10 ವಿಕೆಟ್ ತೆಗೀರಿ, ಫಸ್ಟ್ ಇನ್ನಿಂಗ್ಸಲ್ಲಿ 10 ವಿಕೆಟ್ ತೆಗೀರಿ, ಸೆಕೆಂಡ್ ಇನ್ನಿಂಗ್ಸ್ ನಾವು ಮತ್ತೆ ಪುನಃ ಚೆಂದ ಮಾಡಿ ಬ್ಯಾಟಿಂಗ್ ಮಾಡ್ತೇವೆ, ನೀವು ಮತ್ತೆ ಪುನಃ 10 ವಿಕೆಟ್, ಒಟ್ಟು 20 ವಿಕೆಟ್ ತೆಗೆದ್ರೆ ಮಾತ್ರ ಟೆಸ್ಟ್ ವಿನ್ ಆಗಲಿಕ್ಕೆ ಆಗೋದು ಅಂತ ಬೌಲರ್ಸ್ಗೆ ಹೇಳ್ಬೋದು. ಆ್ಯಂಡ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬುಮ್ರಾ ಇಲ್ಲದೆ ಡೆಫಿನೆಟ್ಲಿ ವೀಕ್ ಆಗಿದೆ. ಆ್ಯಂಡ್ ಕುಲ್ದೀಪ್ ಯಾದವ್ ಅವ್ರನ್ನ ಹಾಕೊಳ್ಬೋದಿತ್ತು, 4th ಇನ್ನಿಂಗ್ಸಲ್ಲಿ ಹೆಲ್ಪ್ ಆಗ್ತದೆ ಹಾಗೆ ಹೀಗೆ ಅಂತ ಟೀಕಾ ಪ್ರಹಾರ ಎಲ್ಲ ಬರ್ತದೆ. ಸೊ ಅದಕ್ಕೆ ಕರೆಕ್ಟಾಗಿ ಈಗ ಸುಂದರ್ ಅವರು ಬ್ಯಾಟಿಂಗ್ ಮಾಡಬೇಕು. ಇಲ್ಲ ನಾನು ಯಾಕೆ ಪ್ಲೇಯಿಂಗ್ ಎಲೆವನಲ್ಲಿ ಐ ಡಿಸರ್ವ್ ದಿಸ್ ಚಾನ್ಸ್ ಅಂತ ಅವ್ರು ಪ್ರೂವ್ ಮಾಡಬೇಕು. ನಾಳೆ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಾಗ ಅವರು ಉಪಯುಕ್ತವಾಗಿರುವಂಥ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಒಂದು 450, 500 ಜಾಸ್ತಿ ಆಯಿತು, 450 ಆದರೂ ಹೊಡಿಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಗಿಲ್, ಕ್ಯಾಪ್ಟನ್ ಆಗಿದ್ದು ಎಲ್ಲ ಹೇಳ್ತಾರೆ ಯಾಕೆ ಕ್ಯಾಪ್ಟನ್ಸಿ, ಇವರನ್ನು ಪ್ಲೇಯಿಂಗ್ ಇಲೆವನಲ್ಲಿ ತೆಗೆದು ಬಿಡಬೇಕು ಹಾಗೆ ಹೀಗೆ ಅಂತ ಸುಮಾರು ಜನ ಹೇಳ್ತಾಯಿದ್ರು. ಐ ಫೀಲ್ ಸ್ವಲ್ಪ ಜಾಸ್ತಿ ಹೇಟ್ರೆಡ್ನೆಸ್ ಒಂದು ಗಿಲ್ ಅವ್ರನ್ನ ಕಂಡ್ರೆ ಎಂಥದ್ದು ಒಂದು, ನಾನು ಕಮೆಂಟ್ಸ್ ಕೇಳಿಸ ನೋಡ್ತಾ ಇರ್ತೇನೆ, ತುಂಬ ಒಂಥರ ಇವ ಪ್ಲೇಯರೇ ಅಲ್ಲ ಡಬ್ಬಾ ಪ್ಲೇಯರ್ ಅನ್ನೋ ಥರವೇ ಮೆಜಾರಿಟಿ ಕಮೆಂಟ್ಸ್ ಇರ್ತದೆ ಕೆಲವೊಂದು ಸಲ. ODIಯಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಅಲ್ವಾ, ನಂಬರ್ 1 ಅಂತ ಅಂದ್ಕೊಂಡಿದ್ದೇನೆ ಗಿಲ್. ಆ್ಯಂಡ್ ಟೆಸ್ಟಲ್ಲಿ ಸಹ ನೋಡಿ ಈಗ ಬ್ಯಾಕ್ ಟು ಬ್ಯಾಕ್ 100 ಹೊಡೆದಿದ್ದಾರೆ. ಅವರ ಕೆಲಸ ಅವನು ಕ್ಯಾಪ್ಟನ್ಸಿ ನನಗೆ ಗೊತ್ತಿಲ್ಲ, ಇನ್ನೂ ಸಹ ಟೈಮ್ ಹಿಡಿತದೆ ಅವರಿಗೆ. ಬಟ್ ಆ್ಯಸ್ ಅ ಪ್ಲೇಯರ್ 2 ಮ್ಯಾಚಲ್ಲಿ ಸಹ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಕಡೆಯಿಂದ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬಂದಿದೆ. ಆ್ಯಸ್ ಅ ಟೀಮ್ ಪರ್ಫಾರ್ಮ್ ಮಾಡಬೇಕು. ಡೇ 2 ಅಲ್ಲಿ ಭಾರತ ಹೇಗೆ ಪರ್ಫಾರ್ಮ್ ಮಾಡ್ತದೆ ಅಂತ ನೋಡುವ. ಡೇ 1 ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ರೆ ಬರುವ. ನಮಸ್ಕಾರ ಫ್ರೆಂಡ್ಸ್.